ಕಾಫಿನಾಡು ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಕುಂಬಳಡಿಕೆಯಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿದೆ. ಪ್ರವಾಹದ ಸಮಯದಲ್ಲಿ ಮನೆ ಕಳೆದುಕೊಂಡ ನಿರಾಶ್ರಿತರಿಗೆ ಮನೆಗಳನ್ನು ನೀಡಲಾಗಿದೆ. ಆದರೆ ನೀರಿನ ಸೌಕರ್ಯವನ್ನ ಒದಗಿಸಿಲ್ಲ. 60 ಕುಟುಂಬಗಳಿಗೆ ಇರೋದು ಕೇವಲ ಒಂದೇ ಬಾವಿ. ಆ ಬಾವಿಯಲ್ಲಿ ನೀರಿದ್ರೆ ನೆಮ್ಮದಿ, ಆದರೆ ಬೇಸಿಗೆ ಶುರುವಾಗ್ತಾ ಇದ್ದಂತೆ ಜಲವೇ ಇಲ್ಲದಂತೆ ಆಗುತ್ತೆ. ಹೀಗಾಗಿ ಈ ಕುಟುಂಬಗಳು ನೀರಿಗಾಗಿ ಪರದಾಡುವಂತೆ ಆಗ್ತಾ ಇದೆ. ಈಗ ಬೇಸಿಗೆಯ ತಾಪದಿಂದ ಕುಡಿಯುವ ನೀರಿಗಾಗಿ ಹರಸಾಹಸ ಪಡ್ತಾ ಇದ್ದಾರೆ. 3/4 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಸಾಗಿ ನೀರು ತರುವಂತಹ ಪರಿಸ್ಥಿತಿ ಇಲ್ಲಿದೆ. ಬರೋಬ್ಬರಿ 5 ವರ್ಷಗಳಿಂದ ಕುಡಿಯುವ ನೀರಿಗಾಗಿ ಇಲ್ಲಿನ ಜನ ಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಕುಟುಂಬಕ್ಕೆ ಒಂದು ಬಾವಿ ಇದೆ. ಆ ಬಾವಿಲಿ ಬೇಸಿಗೆ ಕಾಲ ಬಂತು ಅಂದ್ರೆ ನೀರು ಹಿಂಗ್ ಹೋಗುತ್ತೆ. ಇಲ್ಲಿ ಒಳಗೆ ಬರ್ಬೇಕು. ಇಲ್ಲಿಂದ 3/4 ಕಿಲೋಮೀಟರ್ ಗುಡ್ಡ ಹತ್ಕೊಂಡು ನಾವು ನೀರಿಗೆ ಹೋಗ್ಬೇಕು ಹೊತ್ಕೊಂಡು. ಯಾವ ತರ ಸರ್ ನಾವು ಜೀವನ ಮಾಡೋದು? ಇದೇ ನೀರನ್ನ ನಾವು ಕುಡಿಬೇಕು ಸರ್. ಆರೋಗ್ಯ ಸರಿ ಇಲ್ಲ, ಮಕ್ಳಿಗೆ ಆರಾಮಿಲ್ಲ. ಅಕಸ್ಮಾತ್ ಆಗಿ ಏನಾದ್ರು ಆದ್ರೆ ಓಡ್ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಸರ್. ಮತ್ತೆ ಇನ್ನೇನಿದೆ ಸರ್ ಅವ್ರಿಗೆ? ಕೇಳೋರಿಲ್ಲ, ಹೇಳೋರಿಲ್ಲ. ನಾವೊಂದು ಬಡ ಕುಟುಂಬಗಳು, ಒಂಥರ ಯಾರು ದಿಕ್ಕಿಲ್ದಿದ್ದವ್ರ ತರ ಆಗಿದೀವಿ ಸರ್ ನಾವು. ಇವ್ರುಗಳೆಲ್ಲ ಎಲ್ಲೋಗಿದ್ದಾರೆ? ಓಟ್ ಕೇಳಕ್ ಮಾತ್ರ ಬರ್ತಾರೆ. ಅದೇ ಓಟ್ ಕೇಳಕ್ ಈ ಸರಿ ಬರ್ಲಿ ಸರ್. ನಮ್ಗೆ ಯಾವ ಸೌಲಭ್ಯ ಮಾಡ್ಕೊಡ್ತಾರೆ ನಾವು ಓಟ್ ಹಾಕೋದಿಲ್ಲ, ಬಹಿಷ್ಕಾರ ಹಾಕ್ತಿವಿ ಸರ್ ನಾವು ಓಟಿಗೆ. ಈ ಸರಿ ನಾವು ಅದನ್ನೇ ಮಾಡೋದು. ಇಷ್ಟು ವರ್ಷ ಆಯ್ತು ನಾವು ಅವ್ರು ಕೇಳಿದಕ್ಕೆಲ್ಲ ಹೇಳಿದಕ್ಕೆಲ್ಲ ನಾವು ಓಟ್ ಹಾಕ್ತಿದೀವಿ. ಈ ಸರಿ ಮಾತ್ರ ಓಟ್ ಕೇಳಕ್ಕೆ ಯಾರು ಇಲ್ಲಿ ಬರೋ ಹಾಗಿಲ್ಲ, ನಾವು ಬಹಿಷ್ಕಾರ ಮಾಡ್ತೀವಿ. ನಮಗೆಲ್ಲ ಸೌಲಭ್ಯ ಕರೆಂಟಿಂದ ಹಿಡಿದು ಅಕ್ಕಪತ್ರ ನೀರಿನ ವ್ಯವಸ್ಥೆ ಎಲ್ಲ ಆಗುವವರೆಗೂ ನಾವ್ ಯಾರಿಗೂ ಓಟ್ ಹಾಕಲ್ಲ. ಇಲ್ಲಿ ನಾವು 60 ಕುಟುಂಬದಲ್ಲಿ ಒಬ್ಬ ಕೂಡ ಓಟ್ ಹಾಕೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.